ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನುಷ್ ಪಿಕ್ಚರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮುಂದೆ ಇದೆ ಕರಿ ಆನೆ. ಬೆಳೆ ಏನೇನು ಆಯ್ತಲ್ಲಣ್ಣ. ಅದನ್ನ ಕೇಳೋಣ, ಅಲ್ಲಿ ತೋರ್ಸು. ಹೌದು ಫ್ರೆಂಡ್ಸ್, ಇವತ್ತು ನಮ್ಮ ಮುಂದೆ ಇದೆ 2026ನೇ ಮಾಡಲ್ ಆಗಿರುವಂತಹ ರಾಯಲ್ ಎನ್ಫೀಲ್ಡ್ ಬುಲೆಟ್ 350. ಕೆಲವ್ರು ಹೇಳ್ತಾರೆ ಇದು ಎಲ್ಲಾ ಬೈಕ್ ತರ ಒಂದ್ ಬೈಕ್ ಅಷ್ಟೇ, ಇದಕ್ಕೆ ಇಷ್ಟ ಬಿಲ್ಡಪ್ ಕೊಡ್ತೀಯ ಅಂತ. ಆದ್ರೆ ಬುಲೆಟ್ ಲವರ್ಸ್ ಮಾತ್ರ ಇದು ಬೈಕ್ ಅಲ್ಲ, ಎಮೋಷನಲ್ ಅಂತಾರೆ. ಅದಕ್ಕೆ ಅಂತ ಬುಲೆಟ್ ಲವರ್ಸ್ಗೆ ಅಂತಾನೆ ಒಂದ್ ಡೈಲಾಗ್ ಬರ್ದೀನಿ, ಹೇಳ. ಒಂದ್ ನಿಮಿಷ ಬುಕ್ಕಲ್ಲಿ ಬರ್ತಾ ಬಂದೀನಿ, ಹೇಳ್ತೀನಿ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಬುಲೆಟ್ ರೋಡಲ್ಲಿ ಹೋದ್ರೆ ಗತ್ತು. ಹೆಂಗೈತೆ? ತೊಂಡೈಕ್ಳು ಸಾವಾಸ ಮೂರತ್ತು ಉಪವಾಸ. ಸರಿ ಸ್ನೇಹಿತರೆ, ಇವಾಗ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದ್ರ ಲುಕ್ ನೋಡಿ, ಹಳೆಯ ಕ್ಲಾಸಿಕ್ ವೈಪ್ಗೆ ಹೊಸ ಕಾಲ ಟೆಕ್ನಾಲಜಿ ತುಂಬಿದ್ರೆ ಹೆಂಗಿರುತ್ತೋ ಹಂಗೈತೆ ನೋಡಿ ಗಾಡಿ ಇದು. ಈ ಬೈಕಿನ ಹೃದಯ ಯಾವುದಂದ್ರೆ ಅದು ಇದರ ಜೆ ಸೀರೀಸ್ನ ಇಂಜಿನ್. ಇದರ ಇಂಜಿನ್ ಬಗ್ಗೆ ಮಾತಾಡೋದಾದರೆ 349 ಸಿಸಿಯ ಏರ್ ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಪವರ್ ಬಗ್ಗೆ ಮಾತಾಡೋದಾದರೆ 20.2 BHP ಪವರ್ನ 6100 RPM ನಲ್ಲಿ ನಮಗೆ ಇದು ಕೊಡುತ್ತೆ. ಇನ್ನು ಇದ್ರ ಟಾರ್ಕ್ ಬಗ್ಗೆ ಮಾತಾಡೋದಾದರೆ 27 Nm ಟಾರ್ಕ್ನ ಕೇವಲ 4000 RPM ನಲ್ಲಿ ಜನರೇಟ್ ಮಾಡಿಕೊಡುತ್ತೆ. ಬುಲೆಟ್ ಲವರ್ಸ್ಗೆ ಇದ್ರ ಟಾರ್ಕ್ ಕಂಡ್ರೆ ಎಷ್ಟು ಇಷ್ಟ ಅಂದ್ರೆ, ಪಕ್ಕದಲ್ಲಿ ಇರೋ ಅಂಗಡಿಗೆ ಹೋಗಿ ಹಾಲ್ ತರಬೇಕು ಅಂದ್ರು ಬುಲೆಟ್ ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಪ್ರೀತಿ ಬುಲೆಟ್ ಮೇಲೆ. ಇವಾಗ ಇದ್ರ ಮೈಕಟ್ ಬಗ್ಗೆ ಮಾತಾಡೋದ ಅಂದ್ರೆ ಡೈಮೆನ್ಷನ್ ಬಗ್ಗೆ. ಲೆಂತ್ ನೋಡೋದಾದ್ರೆ 2110 mm ಉದ್ದ ಇದೆ, 785 mm ಅಗಲ ಇದೆ. ಇನ್ನು ಹೈಟ್ ಬಗ್ಗೆ ಹೇಳೋದಾದ್ರೆ 1225 mm ಎತ್ತರವಿದೆ. ಮುಂದೆಗಡೆ 19 ಇಂಚಿನ ಟೈರ್ ಹೊಂದಿದ್ದು, ಹಿಂದೆಗಡೆ ಕೇವಲ 18 ಇಂಚಿನ ಟೈರ್ ಹೊಂದಿದೆ. ಇನ್ನು ಗ್ರೌಂಡ್ ಕ್ಲಿಯರ್ನೆಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ 170 mm ಇದೆ. ನಮ್ಮೂರಲ್ಲಿ ಬಿದ್ದಿರೋ ಹಳ್ಳಗುಂಡಿಗೆ ಇದು ಓಕೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಬುಲೆಟ್ ಬೈಕ್ ಓಡಿಸೋದಂದ್ರೆ ನಿಮ್ ಗರ್ಲ್ ಫ್ರೆಂಡ್ ಜೊತೆ, ನಿಮ್ ಹೆಂಡತಿ ಜೊತೆ ಜಗಳ ಆಡದಂಗೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಗೊತ್ತಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ನಾವು ಮಾತಾಡೋದ ಇದ್ರ ಸರ್ವಿಸ್ ಬಗ್ಗೆ. ಇದ್ರ ಸರ್ವಿಸ್ ವಿಷಯಕ್ಕೆ ಬಂದ್ರೆ, ಪ್ರತಿ 5000 ಕಿಲೋಮೀಟರ್ ಒಮ್ಮೆ ಅಥವಾ 6 ತಿಂಗಳಿಗೆ ಒಂದ್ಸತಿ ಇದನ್ನ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಇಂಜಿನ್ ಆಯಿಲ್ನ 5000 ಕಿಲೋಮೀಟರ್ ಒಂದ್ಸಲ ಕಡ್ಡಾಯವಾಗಿ ಬದಲಾಯಿಸಿ. ಯಾಕಂದ್ರೆ ಮನುಷ್ಯನಿಗೆ ಹಾರ್ಟ್ ಪಂಪ್ ಆಗೋದಕ್ಕೆ ರಕ್ತ ಎಷ್ಟು ಮುಖ್ಯನೋ, ಅದೇ ರೀತಿ ಗಾಡಿ ಓಡೋದಕ್ಕೆ ಇಂಜಿನ್ ಆಯಿಲ್ ಅಷ್ಟೇ ಮುಖ್ಯವಾಗಿರುತ್ತೆ. ಮತ್ತೆ 500ರಿಂದ 700 ಕಿಲೋಮೀಟರ್ ಒಂದ್ಸಲ ಚೈನ್ ಲೂಬ್ರಿಕೇಶನ್ ಮಾಡಿಸ್ಬೇಕಾಗುತ್ತೆ. ಇನ್ನು ಏರ್ ಫಿಲ್ಟರ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಸರ್ವಿಸ್ ಬಿಟ್ಟಾಗ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕಾಯ್ತದೆ ಅಥವಾ ಚೇಂಜ್ ಮಾಡಿಸ್ಬಿಡಿ. ಇನ್ನು ಬ್ರೇಕ್ ಪ್ಯಾಡ್ ಬಗ್ಗೆ ಹೇಳಬೇಕು ಅಂದರೆ, ಇದು ನೀವು ಹೇಗೆ ಓಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೂ ಪ್ರತಿ 10,000 ಕಿಲೋಮೀಟರ್ ಒಂದ್ಸಲ ಚೇಂಜ್ ಮಾಡಿಸ್ಬಿಡಿ. ಇವಾಗ ನಾ ಹೇಳಿದಿಷ್ಟು ಜನರಲ್ ಚೆಕಪ್ ಮಾಡಿಸೋದಕ್ಕೆ ನಿಮ್ಗೆ 3ರಿಂದ 4,000 ರೂಪಾಯಿ ದುಡ್ಡಾಗುತ್ತೆ. ಇನ್ನು ಸರ್ವಿಸ್ ಅಂದ ತಕ್ಷಣ ನನ್ನ ತಲೆ ಒಂದು ಲೈನ್ ಬತ್ತೈತೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಳೆಯ ಬೇರು ಹೊಸ ಚಿಗುರು, ಕೂಡಿದರೆ ಮರ ಸೊಬಗು. ಇವ್ನ್ ಕೊಡ್ತಾ ಇರ್ತ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿ ಗೆಳಿತೀರಾ? ಹಾಗೆ ನೀವು ಸರಿಯಾಗಿ ಸರ್ವಿಸ್ ಮಾಡಿಸಿದರೆ ನಿಮ್ಮ ಬೈಕ್ ಎಂದಿಗೂ ಹೊಸದಾಗಿ ಉಳಿಯುತ್ತೆ. ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ ಗಾಯ್ಸ್, ಇದು ಬರೀ ಮೆಟಲ್ ಅಲ್ಲ, ಇದು ಜೀವನ ಶೈಲಿ. ಇದನ್ನ ನೀವು ಪ್ರೀತಿಯಿಂದ ನೋಡ್ಕೊಂಡ್ರೆ ಇದು ನಿಮ್ಮನ್ನ ಎಲ್ ಬೇಕಾದ್ರೂ ಕರ್ಕೊಂಡು ಹೋಯ್ತದೆ. ಆದ್ರೆ ಸರ್ವಿಸ್ ವಿಷಯದಲ್ಲಿ ಸೋಂಬೇರಿತನ ಬೇಡ, ಇಲ್ಲ ಅಂದ್ರೆ ಈ ತರ ತಳ್ಳೋ ಪರಿಸ್ಥಿತಿ ಬರ್ತದೆ ಅಷ್ಟೇ. ಮತ್ತೆ ಫ್ರೆಂಡ್ಸ್, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಲೇಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋದ. ಅಲ್ಲಿವರೆಗೂ